ಹೆಂಡತಿ ಈ ತಪ್ಪುಗಳನ್ನು ಮಾಡಿದರೆ ಗಂಡ ಕ್ಯಾರೆ ಎನ್ನಬಾರದು. ಪತ್ನಿ ಅನುಮತಿಯಿಲ್ಲದೆ ಹಣವನ್ನು ತೆಗೆದುಕೊಂಡಾಗ ಪ್ರಶ್ನಿಸದಿರಿ. ಆಗಾಗ್ಗೆ ಹೆಂಡತಿಯರು ಪತಿಯೆನ್ನುವ ಸಲಿಗೆಯಿಂದ ಅವರ ಜೇಬಿಗೆ ಕೈ ಹಾಕಿ ಹಣವನ್ನು ತೆಗೆದುಕೊಳ್ಳುತ್ತಾರೆ. ತನ್ನ ಪತಿಯ ಅನುಮತಿಯನ್ನು ಪಡೆದುಕೊಳ್ಳದೆ ಅವರು ಪತಿಯ ಜೇಬಿನಿಂದ ಹಣವನ್ನು ತೆಗೆದುಕೊಳ್ಳುತ್ತಾರೆ. ಪತಿಗೆ ತನ್ನ ಪತ್ನಿ ಮಾಡುತ್ತಿರುವ ಈ ಕೆಲಸದ ಬಗ್ಗೆ ತಿಳಿದಿದ್ದರೂ ಅವರು ಆ ಹಣದ ವಿಚಾರಗಳ ಕುರಿತು ಪ್ರಶ್ನೆಯನ್ನು ಮಾಡಬಾರದು. ಒಂದು ವೇಳೆ ಪತ್ನಿ ನಿನ್ನ ಜೇಬಿನಿಂದ ಹಣವನ್ನು ತೆಗೆದುಕೊಂಡಿದ್ದರೂ ಆಕೆ ಅದನ್ನು ಮನೆಯನ್ನು ನಡೆಸಲು ಅಥವಾ ಕುಟುಂಬದ ಒಳಿತಿಗಾಗಿ ಮಾತ್ರ ತೆಗೆದುಕೊಂಡಿರುತ್ತಾಳೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಚಿಕ್ಕ ಪುಟ್ಟ ತಪ್ಪುಗಳನ್ನು ಪ್ರಶ್ನಿಸದಿರಿ. ಹೆಂಡತಿಯಾದವಳು ಯಾವುದಾದರೂ ಕೆಲಸ ಮಾಡುವಾಗ ಅದರಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳಾದರೆ ಅದನ್ನು ನಿರ್ಲಕ್ಷಿಸಬೇಕು. ಈ ತಪ್ಪುಗಳಿಗಾಗಿ ಆಕೆಯನ್ನು ಪ್ರಶ್ನಿಸುವುದಾಗಲಿ ಅಥವಾ ಆಕೆಯ ಮೇಲೆ ಕೋಪಿಸಿಕೊಳ್ಳುವುದಾಗಲಿ ಮಾಡಬಾರದು. ಕೆಲಸ ಮಾಡುವಾಗ ಚಿಕ್ಕ ಪುಟ್ಟ ತಪ್ಪುಗಳಾಗುವುದು ಸರ್ವೇ ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ನಾವು ಅವರ ಮೇಲೆ ಕೋಪಿಸಿಕೊಳ್ಳುವುದರಿಂದ ಅವರಿಗೆ ಬೇಸರ ಮೂಡಿಸುವುದರಿಂದ ಪತಿ ಪತ್ನಿಯ ನಡುವೆ ಬಿರುಕುಗಳು ಹೆಚ್ಚಾಗಬಹುದು. ತಡವಾಗಿ ನಿಮ್ಮ ಬಳಿ ಬಂದರೆ ಪ್ರಶ್ನಿಸದಿರಿ. ಯಾವುದಾದರೂ ಕೆಲಸ ಮಾಡುವಂತಹ ಸಮಯದಲ್ಲಿ ಪತ್ನಿ ತಡವಾಗಿ ಬಂದರೆ ಆಕೆಯ ಮೇಲೆ ಕೋಪಿಸಿಕೊಳ್ಳಬಾರದು. ಆಕೆ ಯಾವುದೋ ಪರಿಸ್ಥಿತಿಗೆ ಸಿಲುಕಿ ತಡವಾಗಿ ಬಂದಿರಬಹುದು. ಅಂತಹ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಯನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಂತರ ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಪರಿಸ್ಥಿತಿ ಏನೆಂದು ಸರಿಯಾಗಿ ತಿಳಿದುಕೊಳ್ಳದೆ ಯಾವುದೇ ನಿರ್ಧಾರಕ್ಕೆ ಬರುವುದು ಸರಿಯಲ್ಲವೆಂದು ಪರಿಗಣಿಸಲಾಗುತ್ತದೆ. ಹಣ ಕಳೆದುಕೊಂಡರೆ ಪ್ರಶ್ನಿಸದಿರಿ. ನಿಮ್ಮ ಪತ್ನಿ ಯಾವುದೇ ಸಂದರ್ಭದಲ್ಲಿ ಹಣವನ್ನು ಕಳೆದುಕೊಂಡರೆ ಅಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಕೋಪಗೊಳ್ಳದಿರಿ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ವಿನಾಕಾರಣ ಅಥವಾ ಬೇಕಂತಲೇ ಹಣವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಹಾಗಾಗಿ ಹಣದ ವಿಚಾರದಲ್ಲಿ ಅವರ ಮೇಲೆ ಕೋಪಗೊಳ್ಳದಿರುವುದೇ ಉತ್ತಮ. ಮಕ್ಕಳ ಮೇಲೆ ಕೋಪಿಸಿಕೊಂಡಾಗ ಆಕೆಯನ್ನು ಪ್ರಶ್ನಿಸದಿರಿ. ತಂದೆಗಿಂತಲೂ ತಾಯಿಯಾದವಳು ಬಹುಬೇಗನೆ ತಮ್ಮ ಮಕ್ಕಳ ಮೇಲೆ ಕೋಪಗೊಳ್ಳುತ್ತಾಳೆ. ಕೆಲವೊಮ್ಮೆ ಮಕ್ಕಳು ಮಾಡುವ ಕೆಲವೊಂದು ಕೆಲಸಗಳಿಂದ ಅವಳು ಬೇಸರಗೊಂಡು ಅವರ ಮೇಲೆ ಕೋಪಿಸಿಕೊಳ್ಳಬಹುದು. ಇನ್ನು ಹೆಚ್ಚಾಗಿ ಅವರ ಮೇಲೆ ಕೈ ಎತ್ತಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಹೆಂಡತಿಯೊಂದಿಗೆ ವಾದಕ್ಕೆ ಇಳಿಯಬೇಡಿ ಅಥವಾ ಅವರ ಮೇಲೆ ಕೋಪಿಸಿಕೊಳ್ಳಬೇಡಿ. ಯಾಕೆಂದರೆ ಆಕೆ ಕೇವಲ ಪತ್ನಿ ಮಾತ್ರವಲ್ಲ, ತಾಯಿ ಕೂಡ ಆಗಿರುತ್ತಾಳೆ. ಆಕೆ ಏನೇ ಮಾಡಿದರೂ ಅದು ಕೇವಲ ಆಕೆಯ ಮಕ್ಕಳ ಕಲ್ಯಾಣಕ್ಕಾಗಿ ಮಾತ್ರ ಆಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.